ಬರ್ಬೇಕು. ಸೊ ನೈಸ್. ಥ್ಯಾಂಕ್ ಯು ಸರ್. ಅಮ್ಮ ನಮಸ್ಕಾರಮ್ಮ. ನಾನೊಬ್ಬ ತಂದೆಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನನ್ನ ಮಕ್ಕಳು ಈ ತರ ಬೆಳೆದ್ರಲ್ಲ ಅಂತ ಹೇಳಿ ಒಂದು ಖುಷಿ ಆಗುತ್ತೆ. ಅದಕ್ಕೆಲ್ಲ ಕಾರಣ ನೀವು ಕೊಟ್ಟ ಮೌಲ್ಯಗಳು ಅಂತ ಅವ್ರು ಹೇಳಿದ್ರು ಈಗ ತಾನೆ. ಚಿಕ್ಕ ವಯಸ್ಸಲ್ಲಿ ಅವ್ರನ್ನಲ್ಲಿ ಕೂರಿಸ್ಬೇಕು ಅಂತ ನನಗೆ ಆಸೆ. ಖಂಡಿತವಲ್ಲ, ಪ್ಲೀಸ್. ಆ ಜಾಗದಲ್ಲಿ ಎಂತೆಂತ ಮಹಾನೀಯರು ಕೂರಿಸಿದೀರಾ ನೀವು. ಬನ್ನಿ ಕೆಲಸ ಮಾಡೋಣ. ಈ ಜಾಗದಲ್ಲಿ ನನಗಿಂತ ಅವ್ರ ತಾಯಿ ಕುತ್ಕೊಳ್ಳೋದು ಒಳ್ಳೇದು. ಯಾತಕ್ಕೆ ಹೇಳ್ತೀನಿ ಅಂದ್ರೆ, ಈ ತಾಯಿಯಿಂದನೇ ಇದೆಲ್ಲ ಆಗಿರೋದು. ಇಲ್ಲ ನೀವು ಕೂತ್ಕೊಳ್ಳಿ. ಅಲ್ವಾ? ಇಲ್ಲ ಹಂಗಾರೆ ಬನ್ನಿ ಬನ್ನಿ. ಈಗ ಅದಕ್ಕೆ ಬೆಲೆ ಬಂತು. ಇಷ್ಟೊಂದು ನಾನು ಇದು ಮಾಡಿದ್ರೆ ನೀವು. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಅವ್ರನ್ನ ಕೂರಿಸಿ. ಮೆತ್ತಗಮ್ಮ. ಥ್ಯಾಂಕ್ ಯು ಮಾ. ಬನ್ನಿ. ಮೊದಲೇ ಅವಾಗಲೇ ಕೇಳ್ತಾ ಇದ್ರು, ಇಲ್ಲೊಂದು ಬ್ಯಾಡ್ಜ್ ಹಾಕ್ಬಿಟ್ಟು ಐ ಆಮ್ ಅ ಗುಡ್ ಬಾಯ್ ಅಂತ ಹಿಂಗೆ ಅಂತ ಕೇಳ್ತಾ ಇದ್ರು. ಹೌದಾ? ಅದಕ್ಕೆ ನೀವೇ ಅಂತ ಹೇಳಿದೆ. ಇಲ್ಲ, ಅವ್ನು ನಿಜವಾಗ್ಲೂ ಗುಡ್ ಬಾಯ್ನೇ ಅವನು. ಯಾಕೆಂದ್ರೆ ಬಹಳ ಚಿಕ್ಕವಾಗಿಂದಲೂ ಕೂಡ ನಾವು ಒಳ್ಳೆತನದಲ್ಲೇ ಬೆಳೆದ. ಅವನಲ್ಲಿ ನಾನು ಏನು ಯಾವ ವಿಧವಾದಂತ ಇದನ್ನ ಕಾಳಿದ್ರೆ, ಇವ್ನು ತಮ್ಮ ಒಬ್ಬಿದ್ದ ಮುರಳಿ, ಅವ್ನು ಸ್ವಲ್ಪ ಚೇಷ್ಟೆ, ಇವನು ಅಷ್ಟೇ ಸೌಮ್ಯ. ನೀವು ನೋಡಿರ್ಬೇಕು ಚಿಕ್ಕ ವಯಸ್ಸಿನಲ್ಲಿದ್ದಂಥ ಮುಖಗಳನ್ನ, ಮುರಳಿ ಫೋಟೋಗಳು ನೋಡೋದು ಗೊತ್ತಾಗ್ತದೆ ಎಷ್ಟು ಮುದ್ದಾಗಿದ್ದ, ಎಷ್ಟು ಚೆನ್ನಾಗಿದ್ದ. ನಾನು ಒಂದ್ಸರಿ ರಾಜ್ಕುಮಾರ್ ಅವ್ರನ್ನ ಯಾಕೆ ಜನ ಇಷ್ಟಪಡ್ತಾರೆ, ರಾಜ್ಕುಮಾರ್ ಏನಿದೆ ಅಂತ ಒಂದ್ಸರಿ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋದೆ. ಹೋದ್ರೆ ಒಂದು ಫೋಟೋ ಸ್ಟುಡಿಯೋ ಇತ್ತು. ಆ ಫೋಟೋ ಸ್ಟುಡಿಯೋದಲ್ಲಿ ಒಂದು ಫೋಟೋ ಇತ್ತು ರಾಜ್ಕುಮಾರ್ ಅವರು. ಆ ಫೋಟೋ ನೋಡ್ಬಿಟ್ಟು ನಾನು ಒಂಥರ ಆಗ್ಬಿಟ್ಟು, ಈ ಫೋಟೋ ಕೊಡಿ ನನಗೆ ಅಂದೆ. ಯಾಕೆ ಇಷ್ಟು ಮುದ್ದಾದ ಮುಖವನ್ನು ನಮ್ಮ ಭಾವನನ್ನು ಸೆರೆ ಹಿಡಿದಿರಲ್ಲ ನೀವು, ಎಷ್ಟು ಚೆನ್ನಾಗಿದೆ ಫೋಟೋ. ಅವಾಗ ಅಂದ್ಕೊಂಡೆ, ನಾ ಫೋಟೋ ನೋಡ್ಬಿಟ್ಟು ಬಿಟ್ಟಿಲ್ಲ, ಆ ಫೋಟೋ ತೊಗೊಂಬಂದೆ ನಾನು. ಆ ಫೋಟೋ ನೋಡಿ ಅಂದ್ಕೊಂಡೆ, ಯಾಕೆ ರಾಜ್ಕುಮಾರ್ ಜನ ಲೈಕ್ ಮಾಡ್ತಾರೆ, ಹೆಂಗಸರು ಗಂಡಸರು ಚಿಕ್ಕವರು ದೊಡ್ಡ ಯಾಕೆ ಲೈಕ್ ಮಾಡ್ತಾರೆ ಅಂತ. ಆ ಮುಖದಲ್ಲಿ ಇದ್ದಂಥ ಮಂದಹಾಸ, ಆ ಮುಗುಳ್ನಗೆ, ಆ ಅಟ್ರಾಕ್ಷನ್ ಯಾರಿಗಿದ್ದಾರೆ ಈ ಕಾಲದಲ್ಲಿ. ಕನ್ನಡಕ್ಕೆ ಒಬ್ಬನೇ ತಾನೆ ರಾಜ್ಕುಮಾರ್ ಅಲ್ವಾ? ಸರಿ, ಇವನು ನೋಡ್ತಾ ಇದ್ದೆ ನಾನು. ಇವನು ಬಡ್ಡಿ ಮಗ ಇವನು ಹಾಗೆ ಕಾಣ್ತಾ ಇದ್ದ, ನೋಡ್ತಾ ಇದ್ದೆ. ಆ ಪಾರ್ವತಂದ್ರೆ ಇವ್ನು ಕಂಡ್ರೆ ಭಾಳ ಆಸೆ, ತುಂಬಾ ಆಸೆ ಅಂದ್ರೆ ಅಷ್ಟು ಆಸೆ. ಎಲ್ಲ ಜೊತೆ ಕರ್ಕೊಂಡು ಹೋಗ್ಬೇಕು. ಇವನು ಐ ಥಿಂಕ್ ಏಜ್ 3-4 ವರ್ಷ ಇರಬೇಕು. ಇಲ್ಲಿ ಚಾಮುಂಡಿ ಸ್ಟುಡಿಯೋದಲ್ಲಿ ಚಲಿಸಮಣ ಶೂಟಿಂಗು. ಆ ಶೂಟಿಂಗ್ ಟೈಮ್ನಲ್ಲಿ ಒಂದು ಹಾಡು ಬರುತ್ತೆ, ಮೈಲಾಡನವಾದ ಹೇಳಿ ಜಡ್ಜ್ ಅಂಬಿಕಾ ಅನ್ನೋ ಹಾಡಲ್ಲಿ. ಅವಾಗ ಯಾರು ಕುತ್ಕೊಂಡ, ಸಂಗೀತ ಶ್ರೀನಿವಾಸರಾವ್ ಡೈರೆಕ್ಟರ್, ಅವರು ಸ್ವಲ್ಪ ಭಾಳ ಬುದ್ಧಿವಂತರು. ಅವ್ರೊಂದು ಕಾನ್ಸೆಪ್ಟ್ ಮಾಡ್ದು, ಈ ಥರ ಮಾಡೋಣ, ಬೇರೆಯವ್ರು ಕೂರ್ಸೋದು ಬೇಡ ಅಂತೇಳಿ ಮಕ್ಳಿಗೆ ಕೂರ್ಸೋಣ ಅಂತ. ಇವನು ಅಲ್ಲೇ ಆಟ ಆಡ್ತಾ ಇದ್ನಲ್ಲ, ಅಮ್ಮ ಅವರು ನಮ್ಮ ಅಕ್ಕರಿಗೆ ಪಾರ್ವತಮ್ಮ ಇವ್ರನ್ನ ಕೂರ್ಸೋಣ ಅಲ್ಲಿ ಅಂತ. ಅಯ್ಯೋ ಅವ್ನು ಎದ್ರಿಕೊತಾನೆ, ಅಳುತ್ತಾನೆ. ಇಲ್ಲಮ್ಮ ಮಾಡೋಣ ಅಂತೇಳಿ ಎಲ್ಲ ಸೇರ್ಕೊಂಡು, ಒಂದೊಳ್ಳೆ ಕೃಷ್ಣ ಇದ್ರಲ್ಲಿ ಎಲ್ಲ ಒಂದು ಕರ್ಕೊಂಡು ಮುದ್ದು ಮಾಡಿ, ಇವನ್ನ ಸಾರಾ ಗೋವಿಂದ ಅವ್ನ ಮಗಳು ಬೆಳೆ ತನುಜಾ ಅಂತ, ಅವಳು, ಇವನು, ಇನ್ನೊಬ್ಬ ಹುಡುಗ, 3 ಜನನ ಕೂರಿಸಿದ್ರು. ಅಲ್ಲಿ ಕೂರಿಸಿದಾಗ ಇವರು ಒಂದ್ಸಾರಿ ಆರ್ಡರ್ ಅಂತ ಹೇಳ್ಬೇಕು. ಅಲ್ಲ ಆರ್ಡರ್ ಅಂತ ಹೇಳಿ ನೋಡಿ, ನನಗೆ ಗೊತ್ತಿಲ್ಲ. ಆಮೇಲೆ ಬಂದು ನಮ್ಮ ಅಕ್ಕ ಬಂದು, ನಿನ್ನ ಮಗ ಭಾಳ ಚೆನ್ನಾಗಿ ಆಕ್ಟ್ ಮಾಡ್ದ ಕಣೋ, ಹಾಗೆ ಹೀಗೆ ಗೊತ್ತಲ್ಲ ನಮ್ಮ ಭಾವ ಅವ್ರು ಎಷ್ಟು ಮಟ್ಟಿಗೆ ಇದು ಪ್ರೀತಿ ಮಾಡ್ತಿದ್ರು ಅಂತ. ಖುಷಿ ಆಯ್ತು ನನಗೆ. ನೋಡಿದೆ ಅವಾಗ, ಏನು ಈಗಲೂ ಹಿಂಗೆ ಕಾಣ್ತದಲ್ಲ ಬಡ್ಡಿ ಮಗ. ಸರಿ, ಅಷ್ಟಲ್ಲಿ ಓದಕ್ಕೆ ಶುರು ಮಾಡ್ದ. ಅವ್ನು ಸ್ವಲ್ಪ ಹೂಗಳು ಅಂದ್ರೆ ತುಂಬಾ ಹೆದರ್ತಾ ಇದ್ದ. ಅವನು ಹೂಗಳು ಅಂದ್ರೆ ಹೆದರ್ತಾ ಇದ್ರ ಸರ್? ಮಗುನಲ್ಲಿ ಆಟ ಗುಲಾಬಿ ಹೂ ಅಂದ್ರೆ ಭಯ. ಏನಕ್ಕೆ ಭಯ ಇತ್ತಂದ್ರೆ, ಯಾವಾಗ್ಲೂ ಒಂದ್ಸರಿ ಗುಲಾಬಿ ಇಟ್ಕೊಳಕ್ ಹೋದ, ಗುಲಾಬಿ ಕೆಳಗಡೆ ಮುಳ್ಳು ಇರುತ್ತಲ್ಲ, ಆ ಮುಳ್ಳು ನೋಡಿಲ್ಲ ಅವನು, ಹಿಡಿದು ಚುಚ್ಚಿ ಬಿಡಿದೆ. ಅವನು ಗುಲಾಬಿ ನೋಡಿದ್ರೆ ಭಯ, ಗುಲಾಬಿ ಚುಚ್ಚುತ್ತೆ ನನಗೆ ಬೇಡ. ಅದು ಹಿಂಗ್ ಮುಖದ ಎದುರು ತಗೊಂಡ್ಬಂದ್ಬಿಡ್ತಾ ಇದ್ರು ಗುಲಾಬಿ ಹೂ. ನನಗೆ ಆ ಟೆಕ್ಸ್ಚರ್ ಭಯ ಆಗ್ತಿತ್ತು. ದೊಣ್ಣೆ ತೋರಿಸಿ ಎದುರಿಸೋ ನೋಡಿ ಸರ್, ಗುಲಾಬಿ ತೋರಿಸಿ ಎದುರಿಸ್ತಾರೆ ಜನ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಫಂಕ್ಷನ್ ಮಾಡಿ ಹಾರ ಹಾಕಿದ್ರು ಅವನ್ಗೆ, ಗುಲಾಬಿ ಹಾರನ. ಅದು ಹಾಕಿಸ್ಕೋಬೇಕಾದ್ರೆ ಭಯ ಅವನ್ಗೆ, ಎತ್ತಿ ಹಾಕಿಸ್ಕೊಂಡಿದ್ದಾನೆ. ಒಂದ್ಸರಿ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿದ್ದಾರೆ ಇವನ್ನ. ಅಲ್ಲಿ ಎಲ್ಲ ತಣ್ಣೀರ್ ಸ್ನಾನ ಮಾಡಬೇಕು ಹೊಳೆಯಲ್ಲಿ. ಇವನು ಮಾಡಲ್ಲ ಅಂತ ಕೂತ್ಬಿಟ್ಟಿದ್ದಾನೆ ಆಟ ಮಾಡಿ. ಅವರು ನಮ್ಮಣ್ಣ ಹೋಗ್ಬಿಟ್ಟು ಇವನ್ಗೆ ಮುಡಿ ಕೊಡಿಸಿದ್ದಾರೆ, ಅಲ್ಲಿ ತಣ್ಣೀರು ಮುಳುಕಿಸ್ಬೇಕು ಅಂತ. ಆ ನೀರು ಕಾಯ ತನಕ ನಾ ಸ್ನಾನ ಮಾಡಲ್ಲ ಅಂತ ಕೂತ್ಬಿಟ್ಟಿದ್ದಾನೆ. ಹೊಳೆ ನೀರನ್ನ ಬಿಸಿ ಮಾಡ್ಬೇಕು ಅಂತ ಕೂತಿದ್ದಂತೆ ಸರ್. ಬಹಳ ಚೆನ್ನಾಗಿದೆ ಸರ್. ಗುಲಾಬಿ ಅಂದ್ರೆ ಹೆದರ್ಕೊಳ್ತೀರಾ, ಹೊಳೆ ನೀರನ್ನ ಬಿಸಿ ಮಾಡಬೇಕು ಅಂತೀರಾ. ಬದ್ಬು ನೋಡಿ ಎಷ್ಟು ಚೆನ್ನಾಗಿರಲ್ಲ, ಅದು ಮೆಲ್ಕ್ ಆಗ್ತಿರ್ಬೇಕಾದ್ರೆ ಇರೋದು. ಸೋ ನೈಸ್ ಮಾ. ಥ್ಯಾಂಕ್ ಯು ಮಾ. ಬಯಸದೆ ಬಂದ ಭಾಗ್ಯ ನನಗೆ, ಈ ಭಾಗ್ಯ ನನಗೆ ಸಾಕು. ಇಂಥ ತಂದೆ ತಾಯಿ ಅವನು ಪಡೆದಿದ್ದಾನೆ, ಇಂಥ ಮಕ್ಕಳು ನಾವು ಪಡ್ತೀವಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು.
ಆಮೇಲೆ ನನ್ನ ಬೈಕೊಂಡ ಅಂತ ಹೇಳಿದ್ನಲ್ಲ ಚೀಫ್ ಅವರೇ ಶೇಷು ಅಂತ. ಓಕೆ, ಸೊ ರಾಘು ಮತ್ತೆ ನನ್ನ ರಿಲೇಶನ್ಶಿಪ್ ಇಟ್ಸ್ ವೆರಿ ನೈಸ್. ಯಾಕಂದ್ರೆ ನಂಗೆ ಅನ್ಸುತ್ತೆ ನಾನೇ ಫಸ್ಟ್ ಹುಡುಗಿ ಅನ್ಸುತ್ತೆ ಅವ್ರ ಮನೆಗೆ ಹೋಗಿರೋದು. ಬಿಕಾಸ್ ವೀಣಾಕಂಗೆ ಗೊತ್ತು ಯಾರನ್ನೂ ಅಲ್ಲಿ ಫಿಲ್ಟರ್ ಮಾಡೋರು ಅವರು. ಎಕ್ಸ್ಪೋರ್ಟ್ ಅಂತಲ್ಲ ಅಲ್ಲಿ. ಸೊ ಯಾರು ಹೋಗ್ತಾ ಇರಲಿಲ್ಲ, ಜಸ್ಟ್ ಬಿಕಾಸ್ ನನಗೆ ಪ್ರಾಬಬ್ಲಿ ವಿ ಹ್ಯಾಡ್ ದ್ಯಾಟ್ ಸಿಸ್ಟರ್ ಅಂಡ್ ಬ್ರದರ್ ಒಂಥರ ತಮ್ಮನ ಥರ ಫೀಲಿಂಗ್ ಒಂದಿತ್ತು ಒಂದು. ಪ್ಲಸ್ ನಾನು ಐ ವಾಸ್ ವೆರಿ ಕ್ಲೋಸ್ ಟು ದ ಎಂಟೈರ್ ಫ್ಯಾಮಿಲಿ. ಆಮೇಲೆ ನಮ್ಮಮ್ಮಂಗೆ ಫಸ್ಟ್ ಬಂದು ಮಾತಾಡ್ಸಿರಲ್ಲ, ಅಂದ್ರೆ ನಮ್ಮನೆ ಹೆಣ್ಮಕ್ಳು ಈ ಚೂಡಿದಾರು ಬರೀ ಆ ಥರ ಸೀರೆಲ್ಲೇ ನೋಡಿದ್ದು. ಪ್ಯಾಂಟ್ ಹಾಕೊಂಡ್ಬರೋದು, ಯಾರ ಹುಡುಗಿ ಪ್ಯಾಂಟ್ ಎಲ್ಲ ಹಾಕೊಂಡ್ಬರ್ತಾಳೆ, ಏನು ಹಂಗೆ ಅಷ್ಟು ಜೋರಾಗಿ ಮಾತಾಡ್ತಾಳೆ ಅಂತ. ಯಾಕಂದ್ರೆ ಅಷ್ಟು ಜೋರಾಗಿ ಯಾರು ಮಾತಾಡ್ತಿರ್ಲಿಲ್ಲ, ಇವಳೇ ಫಸ್ಟ್ ಜೋರಾಗಿ ಮಾತಾಡಿದ್ದು. ಮೇಘನ ಒಬ್ಳೇ ನಮ್ಮ ಮನೆಗೆ ಬರ್ತಾ ಇದ್ದಿದ್ದು. ಅವಳು ಬಿಟ್ರೆ ಬೇರೆ ಯಾರು ಬಂದರೂ ಬೈತಿದ್ದೆ ನಾನು. ಈಗಲೂ ಅದೇ ಥರ. ಎಸ್ ಕಾಲೇಜ್ ಟೈಮಲ್ಲಿ ಟ್ರಿಪ್ ಸಿಕ್ಕಾಪಟ್ಟೆ ಹೊಡಿತಾ ಇದ್ರಿ. ನಮ್ಮ ಮನೇಲಿ ಒಂದು ಮಾರುತಿ 800 ಇತ್ತು. ರಾತ್ರಿ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂತ ಮನೇಲಿ ಅಪ್ಪಾಜಿಗೆಲ್ಲ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದು ಹಾಲ್ಟ್ ಆಗ್ತಿದ್ರಿ. ಬೆಳಗಿನ ಜಾವ ಹೊರಡೋದು 6 ಗಂಟೆಗೆ ಅಂತ. ಅವ್ರ ಮನೇಲಿ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಇತ್ತು, ರಾತ್ರಿ ಹೊರಡಂಗಿಲ್ಲ ಅಂತ. ಬಟ್ ರಾತ್ರಿ ನಿದ್ದೆ ಬರ್ತಿಲ್ಲ, ಹೋಗ್ಲೇಬೇಕು. ಎಷ್ಟೊತ್ತು ಅಂತ ಇದ್ದಿರೋದು, 11 ಆಯ್ತು 12 ಆಯ್ತು. ಸರಿ ಕಾರ್ ತೆಗ್ದ್ಬಿಡೋಣ ಅಂತ. ಕಾರ್ ತೆಗೆದ್ರೆ ನಮ್ಮ ಅಪ್ಪನ ಕಾರ್ ಶಬ್ದ ಕೇಳತ್ತೆ. ಏನ್ ಮಾಡೋದು, ಹಿಂಗಾರು ಮಾಡಿ ಕಾರ್ನ ಡೋರ್ ತೆಗ್ದಿ ಗೇಟ್ ತೆಗ್ದಿ ನಮ್ಮ ರೋಡ್ ಎಂಡು ರೆಡ್ಡಿ ಪೆಟ್ರೋಲ್ ಬಂಕ್ ತನಕ ತಳ್ಕೊಂಡ್ ಬಂದಿದೀವಿ. ಯಾಕಂದ್ರೆ ಶಬ್ದ ಆದ್ರೆ ನಮ್ಮ ಅಪ್ಪಂಗೆ ಗೊತ್ತಾಗತ್ತೆ. ನಮ್ಮ ಅಮ್ಮನ ಹತ್ರ ನಿಜ ಹೇಳ್ತಿದ್ದೆ, ಈ ತರ ಹೋಗ್ತಾ ಇದ್ದೀನಿ ಅಂತ. ಯಾಕ್ರೋ ಅನ್ನೋರು, ಇಲ್ಲ ಆಗ್ತಿಲ್ಲ ಹೋಗ್ತೀವಿ. 2:30 ರಾತ್ರಿ ಆಗ್ತಿಲ್ಲ. 2:30 ರಾತ್ರಿ ಹೊರಟಿದ್ವಿ. 2:30 ಹೋಗಿ ಅಲ್ಲಿಂದ ಶಿವಾಜಿನಗರ್ಗೆ ಹೋಗಿ ಲೆಮನ್ ಟೀ ಕುಡ್ಕೊಂಡು ರಾತ್ರಿ ಅಲ್ಲಿಂದ ಇಷ್ಟು ಸ್ಟಾರ್ಟ್ ಆ ಜರ್ನಿ. ಆ ಥರ ಸಿಕ್ಕಾಪಟ್ಟೆ ಟ್ರಿಪ್ ಹೊಡ್ತಿದ್ವಿ. ಇವನಿಗೆ ಹಿಂದಿ ಬರ್ತಿರ್ಲಿಲ್ಲ. ಕಾಲೇಜಲ್ಲಿ ಸ್ವಲ್ಪ ಮಾರ್ವಾಡಿಗಳು ಜಾಸ್ತಿ. ಆ ಮಾರ್ವಾಡಿಗಳು ಮಾತಾಡ್ತಿರುವಾಗ ಇವನು ಇವನು ಯಾರು ಮಾರ್ವಾಡಿ, ಇವನು ಹಿಂದೆ ಕನ್ನಡ ಅಂತ ಬರೋನು. ಆಯ್ತು ಸಮಾಧಾನ ಮಾಡ್ಬೋದು. ಹಿಂದೆ ಗುಂಪಲ್ಲಿ ನಿಂತ್ಕೊಂಡಿರ್ಬೇಕಾರೆ ಯಾರನ್ನ ತಮಾಷೆ ಮಾಡ್ಬಿಟ್ಟಿದ್ದಾನೆ. ಕಣ್ಣಿಷ್ಟಾಗ್ಲ ಬಿಟ್ಬಿಟ್ಟು ಗೊತ್ತಿರೋ ಹಿಂದಿನೇ ಕುಸ್ಕೋ ಅಂದ್ರೆ ಯಾರ್ಗೆ ಅಂತ ಅದು ಹಿಂದಿ ಬರ್ತಿಲ್ಲ. ಕುಸ್ಕೋ ಯಾರಿಗೆ ಹೇಳ್ತಾ ಇದೆಯಾ, ಯಾರಿಗೆ ಹೇಳ್ತಿದ್ಯಾ ಅಂತ. ಬಟ್ ಅದು ಹಿಂದೆ ಮುಂದೆ ತುಂಬಾ ಸಂಸ್ಕೃತ ಇದೆ, ಅಟ್ಯಾಚ್ಮೆಂಟ್ ಇರಲ್ಲ, ಬಟ್ ಹೇಳಂಗಿಲ್ಲ. ಇನ್ಸಿಡೆಂಟ್ ಅಂದ್ರೆ ಇವನಿಗೆ ದೆವ್ವ ಅಂದ್ರೆ ಸಿಕ್ಕಾಪಟ್ಟೆ ಭಯ. ಇವತ್ತು ಅಷ್ಟೇ ಅವ್ನು ಲೈಟ್ ಮಾಡ್ಕೊಂತಾನೆ ಒಬ್ಬನೇ ಇದ್ರೆ. ಕತ್ಲೆ ಅಂದ್ರೆ ಭಯ. ನಾನೇನ್ ಮಾಡಿದೆ, ನಾವೆಲ್ಲ ಏನ್ ಮಾಡಿದೆ, ಭಯ ಸಿಕ್ಕಾಪಟ್ಟೆ ಭಯ. ಅವನು ಲೈಟ್ ಆನ್ ಮಾಡ್ಕೊಂಡೇ ಇರ್ತಾನೆ ಅಲ್ಲಿ. ಆ 1 ವರ್ಷ ಆಲ್ಮೋಸ್ಟ್ ಅವ್ನು ರೂಪ ಅಂತ ಇರಲಿಲ್ಲ ಅಂದ್ರೆ ಲೈಟ್ ಆನ್ ಮಾಡಿ ಮಾಡ್ಕೊಂಡವನು. ನಾವೆಲ್ಲ ಹೋದಾಗ ಏನು ಮಾಡಿದ್ವಿ, ನಾನು ಮಲಗಿದ್ದೆ ಒಂದ್ಸರಿ. ನಾನು ಇದ್ಬಿಟ್ಟು ಬೆಳಗ್ಗೆ ಎದ್ದು ಮಾಡ್ಬಿಟ್ಟೆ, ಒಂದು ಕತೆ ಕಟ್ಬಿಟ್ಟೆ. ಆಗ 100% ಈ ಮನೇಲಿ ದೆವ್ವ ಇದೆ ಅಂದ್ಬಿಟ್ಟೆ. ಅವತ್ತಿಂದ ಬರೋ ತನಕ ಲೈಟ್ ಆಕ್ಚುಲಿ ಸುಳ್ಳ್ರಾಗ ಇವತ್ತು ಹೇಳ್ತಾ ಇದ್ರಿ. ಅವತ್ತಿಂದ ಇವತ್ತು ಲೈಟ್ ಹಾಕೊಂಡೆ ಇವತ್ತು ಹೇಳ್ತೀಯಾರಂತೆ. ಈವನ್ ಟುಡೇ ಅವನು ಮದುವೆ ಆಗಿದೆ, ಮಕ್ಕಳಾಗಿ ಎಲ್ಲ ಆಗಿದ್ರು ಕೂಡ ಅವ್ ಲೈಟ್ ಹಾಕೊಂಡೇ ಮಲ್ಕೊಳ್ಳೋದು. ಥ್ಯಾಂಕ್ ಯು. ಚೆನ್ನಾಗಿ ಅಲ್ಲಿಗೆ ಇತಿ ಮುಕ್ತಾಯ. ಸೋ ನೈಸ್. ನಿಮ್ಮನ್ನ ಜೊತೆ ನೋಡೋಕೆ ಬಹಳ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಲವ್ಲಿ ಟೈಮ್. ಥ್ಯಾಂಕ್ ಯು ಬಾಯ್ಸ್.